ನಮಸ್ಕಾರಗಳೇ, ಹರೇ ಸದಾಷ್ಟ ನಮಸ್ಕಾರಗಳು. ಸುಮತಿಭಿರನುಮೇಯಂ ಶುದ್ಧಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಯಂ ದೃಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತೇದನುಭಾವಾತ್ತೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुद्ध्वान्तविध्वंसनविचक्षणः जयतीर्थख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम्. ಈಗ 7ನೇಯ ಶ್ಲೋಕ. ಸನ್ಯಾಸೇ ಬದ್ಧ ಬುದ್ಧಿಃ ಕೃತ ಹರಿನ ಮನಃ ಪಾರ್ಥ ಪೂಜ್ಯಂ ಯತಿಂ ಪ್ರಾಕ್ ಪ್ರಾಜ್ಞಂ ಗುರುವಾಗ್ನಯಾಲಂ ಸಗುಣ ಹರಿವಿದಂ ಸತ್ತಪಸ್ತೃಪ್ತ ದೈವಾತ್ ಪ್ರಾಪ್ತಂ ಸರ್ವಜ್ಞ ಶಿಷ್ಯಾಖ್ಯ ವರಮುಪಗತೋ ದ್ವಿಸ್ವತಾತಂ ನಿಷೇದ್ಧುಂ ಪ್ರಾಪ್ತಂ ಚಾನುತ್ತರಂ ಯೋ ವ್ಯಧಿತ ಸಹಜವಾನ್ ಮಾತರಂ ಚಾವತಾನ್ಮಾಂ. ಈ ಬಾಲ್ಯಲೀಲೆಗಳ ಬಗ್ಗೆ ಹಿಂದೆ ಎಲ್ಲ ಕೇಳಾಯ್ತು. ಈಗ ಸನ್ಯಾಸ ಮೊದಲನೇ ಶಬ್ದ ಅಂದ್ರೆ ಸನ್ಯಾಸದ ಬಗ್ಗೆ ಈಗ ತಗೊಳ್ಬೇಕು ಅಂತ ದೃಢವಾದ ಬುದ್ಧಿ ಬಂದಿದೆ. ಅದನ್ನ ಬದ್ಧ ಬುದ್ಧಿ ಅಂತಾರೆ. ಬದ್ಧ ಅಂದ್ರೆ ಬದ್ಧತೆ ಆಯ್ತು, ಇನ್ನು ನಾನು ಸನ್ಯಾಸ ಈಗ ತಗೊಳ್ಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ದಾನೆ. ಯಾಕೆ ಅವತಾರ ಕಾರ್ಯವೇ ಅದು ಪ್ರಮುಖವಾಗಿ ಸಜ್ಜನರ ಉದ್ಧಾರ, ಅದಕ್ಕೆ ಸನ್ಯಾಸ ಸ್ವೀಕಾರ ಮಾಡೋದು. ದೇವತೆಗಳ ಪ್ರಾರ್ಥನೆ ಮಾಡಾಯ್ತು, ಸಾಕು ಇನ್ನು ಬಾಲ್ಯಲೀಲೆ, ಇನ್ನು ಮುಂದೆ ಅವತಾರದ ಕಾರ್ಯ ಆಗ್ಬೇಕಾಗಿದೆ. ಅದಕ್ಕಾಗಿ ಬದ್ಧ ಬುದ್ಧಿ ಎಲ್ಲಿ ಸನ್ಯಾಸದಲ್ಲಿ ನಿಶ್ಚಯ ಮಾಡ್ಕೊಂಡಿದ್ದಾನೆ ಬುದ್ಧಿಯನ್ನ. ಆಮೇಲೆ ಯಾವತ್ತು ಯಾವುದೇ ಒಂದು ಹೊಸ ದೀಕ್ಷೆಯನ್ನ ಹೊಸ ಕಾರ್ಯವನ್ನ ಪ್ರಾರಂಭ ಮಾಡ್ಬೇಕು ಅಂದ್ರೆ ದೇವರ ಹತ್ರ ಹೋಗಿ ನಮಸ್ಕಾರ ಮಾಡ್ಬೇಕು. ಹಾಗೆ ಇವರು ಅಂದ್ರೆ ವಾಸುದೇವಾಚಾರ್ಯರು ಕೃತ ಹರಿ ನಮನಃ, ದೇವರ ಹತ್ರ ಹೋಗಿ ಹರಿಗೆ ನಮನಃ ನಮಸ್ಕಾರವನ್ನ ಕೃತ ಮಾಡಿದ್ದಾರೆ. ಇದಾದ ಮೇಲೆ ಇವರ ಗುರುಗಳ ಪರಿಚಯ ಹೇಳ್ತಾರೆ. ಅಂದ್ರೆ ಅಚ್ಯುತ ಪ್ರೇಕ್ಷಾಚಾರ್ಯರ ಪರಿಚಯ. ಯಾಕೆ ಅವರು ಹುಡುಕ್ತಾ ಇರ್ತಾರೆ ಒಬ್ಬ ಶಿಷ್ಯ ಬೇಕು ಅಂತ ಉತ್ತರಾಧಿಕಾರಿಗೆ. ಅವ್ರು ಎಂಥವ್ರಂದ್ರೆ ಪ್ರಾಕ್ ಪಾರ್ಥ ಪೂಜ್ಯಂ, ಹಿಂದೆ ಪಾರ್ಥರು ಅಂತಂದ್ರೆ ಅರ್ಜುನ ಮಾತ್ರ ಅಲ್ಲ,
ಪೃಥೆ ಅಂತ ಕುಂತಿಗೆ ಹೆಸರು. ಆ ಕುಂತಿಯ ಮಕ್ಕಳಿಗೆಲ್ಲ ಪೃಥೆಯ ಮಕ್ಕಳಿಗೆ ಪಾರ್ಥರು. ಪೃಥಾಯಾಹ ಅಪತ್ಯಂ ಪುಮಾಂಸಃ ಅಂತೆಲ್ಲ ಹೇಳ್ತೀವಿ. ಪೃಥೆಯ ಸಂತಾನ ಅದು ಪುಮಾಂಸಃ, ಎಲ್ಲ ಗಂಡು ಮಕ್ಕಳು. ಪಾರ್ಥರು ಅಂದ್ರೆ ಪಾಂಡವರಿಂದ ಪೂಜ್ಯ. ಹಿಂದೆ ಪಾಂಡವರು ಅವರನ್ನ ಪೂಜೆ ಮಾಡಿದ್ರು, ಅರ್ಚನೆ ಮಾಡಿದ್ರು, ಅಂಥವ್ರು ಅಚ್ಯುತ ಪ್ರೇಕ್ಷಾಚಾರ್ಯರು. ಅದ್ರ ಬಗ್ಗೆ ವಿವರಣೆಯನ್ನ ಮುಂದೆ ಟಿಪ್ಪಣಿಯಲ್ಲಿ ರಾಯರದಲ್ಲಿ ನೋಡಬಹುದು. ಆಮೇಲೆ ಪ್ರಾಜ್ಞಂ ಅಂತ ಹೇಳ್ತಾರೆ. ಸಕಲ ಶಾಸ್ತ್ರವನ್ನ ತಿಳಿದಿರೋರು ಅವರು, ಸಾಮಾನ್ಯರಲ್ಲ, ಒಳ್ಳೆ ಜ್ಞಾನಿಗಳು. ಅಷ್ಟೇ ಅಲ್ಲದೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಅವರು ಗುರುಗಳ ಆಜ್ಞೆ ಮಾಡಿದ್ರು. ಏನಂತ? ಗುರುವಾಜ್ಞೆಯ ಅಲಂ ಸಾಕು ಅಂತ. ಯಾವ ವಿಷಯದಲ್ಲಿ? ನಿರ್ಗುಣ ಉಪಾಸನೆ ಬೇಡ, ಚೆನ್ನಾಗಿ ಡೌಟ್ ಇಲ್ದರೆ ಸಗುಣ ಹರಿವಿದಂ, ಸಗುಣನ ಉಪಾಸನೆ ಮಾಡು ಅಂತ. ಇದರ ಬಗ್ಗೆನೂ ಮುಂದೆ ವಿವರಣೆ ನೋಡೋಣ. ನಿರ್ಗುಣ ಸಗುಣ ಅಂತ ಇದನ್ನೆಲ್ಲ ಬೇರೆ ಪಾಠಗಳಲ್ಲಿ ನಾವು ಕೇಳಿರ್ತೀವಿ ಈಗಾಗಲೇ. ಸುಧಾ ಪಾಠದಲ್ಲಿ, ಭಾಗವತಲ್ಲೆಲ್ಲ ಬಂದಿದೆ ಅದು. ಈ ಸಗುಣ ಹರಿಯನ್ನು ತಿಳ್ಕೋ ಸಾಕು ಈ ನಿರ್ಗುಣನ ಉಪಾಸನೆ ಅಂತ ಗುರುಗಳು ಹೇಳ್ತಾರೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ. ಆಗ ಅಚ್ಯುತ ಪ್ರೇಕ್ಷಾಚಾರ್ಯರು ಆಯಿತು ಅಂತ ಅದನ್ನೇ ಪಾಲಿಸ್ತಾ ಇರ್ತಾರೆ. ಅಂದ್ರೆ ಆಗಲೇ ಅವರ ಗುರುಗಳಿಂದ ಸಿಕ್ಕಿರತ್ತೆ ಒಂದಿಷ್ಟು ವಿಷಯ. ಹೌದು, ಈ ನಿರ್ಗುಣ ಉಪಾಸನೆ ಬೇಡ, ಸಗುಣೋಪಾಸನೆ ಮಾಡಬೇಕು ಅಂತ. ಅಷ್ಟೊತ್ತಿಗೆ ಭಗವಂತನು ತುಂಬಾ ಸಂತೋಷ ಆಗಿದ್ದಾನೆ ಇವ್ರ ತಪಸ್ಸಿಗೆ. ಯಾರ ತಪಸ್ಸು? ಅಚ್ಯುತ ಪ್ರೇಕ್ಷಾಚಾರ್ಯರ ಸತ್ತಪಃ, ಒಳ್ಳೆ ತಪಸ್ಸಿಗೆ ತೃಪ್ತ ದೈವ, ತೃಪ್ತಿಯನ್ನ ಪಡೆದ ಆ ದೈವ ಅಂದ್ರೆ ಆ ಪರಮಾತ್ಮ ಯಾರು ಅನಂತಾಸನ ಸ್ವಾಮಿ ಇದ್ದಾನೆ, ಅನಂತಾಸನ ನಿಂದ ಸರ್ವಜ್ಞ ಶಿಷ್ಯಾಖ್ಯವರಂ, ಒಬ್ಬ ಶಿಷ್ಯ ಸಿಕ್ಕಿದ. ಸರ್ವಜ್ಞಾಚಾರ್ಯರು ಅಂತ. ಅಂದ್ರೆ ಸರ್ವಜ್ಞಾಚಾರ್ಯರು ಅಂದ್ರೆ ಇವರೇ ಮಧ್ವಾಚಾರ್ಯರು, ವಾಸುದೇವಾಚಾರ್ಯರು ಆ ಸರ್ವಜ್ಞರಾದವರು ಸಿಕ್ಕಿದ್ದಾರೆ. ಅಂಥ ಯತಿಂ ಉಪಗತಃ ಅಂತ. ಈ ಯತಿಯನ್ನ ತಾವು ಹೊಂದಿದ್ದಾರೆ ಅಂತ. ಅಂದ ಅರ್ಥ ಈ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಗುರುಗಳಂತವ್ರು ಸಿಕ್ಕಿದ್ರು, ಶಿಷ್ಯರು ಸರ್ವಜ್ಞರಾಗಿ ಸಿಕ್ಕಿದ್ದಾರೆ. ಅದಾದ್ಮೇಲೆ ಏನಾಯ್ತು? ಸನ್ಯಾಸ ತಗೊಳ್ಬೇಕು ಅಂತ ಬರುವಂತಹ ಸಮಯದಲ್ಲಿ ಸಹಜವಾನ್ ನಿಷೇಧ, ಇದನ್ನ ತಮ್ಮ ಮಗನನ್ನಾಗಿ ಯಾರು ಪಡೆದಿದ್ದಾರೆ ಅಂದ್ರೆ ಮಧ್ಯಗೇಹ ಭಟ್ಟ ದಂಪತಿಗಳು, ಅವರು 2 ಬಾರಿ ಬಂದು ತಡೆದ್ರು. ಆದ್ರೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ ಅವ್ರ ಕೈಲಿ ವಾಸುದೇವಾಚಾರ್ಯರಿಗೆ. ಅವ್ರು ಪ್ರವಚನ ಮಾಡ್ಬೇಕಾದ್ರೆ ಇವ್ರೇನ್ ಮಾಡಿದ್ರು ನಾವು ಕೇಳಿದೀವಿ ಹಿಂದಕ್ಕೆ. ಅಂಥ ಇವರು ಈ ಬಾರಿ ಸನ್ಯಾಸಕ್ಕೆ ತೊಡಕ್ ಬಂದಾಗ ಚೆನ್ನಾಗಿ ಉತ್ತರ ಕೊಟ್ಟು ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಸರಿ, ತಾಯಿನೂ ಕೂಡ ಮಾತಾಡ್ಲಿಕ್ಕೆ ಆಗ್ಲಿಲ್ಲ, ಅವಳಿಗೂ ಅನುತ್ತರ, ಅವಳು ಉತ್ತರ ಕೊಡದೇ ಇರೋ ತರ ಮಾಡ್ಬಿಟ್ರು. ಅಂಥ ವಾಸುದೇವಾಚಾರ್ಯರು ಮಾಂ ಅವತಾರ್, ನನ್ನನ್ನು ರಕ್ಷಣೆ ಮಾಡ್ಲಿ ಅಂತ. ಅಂದ್ರೆ ಈ ಅಧ್ಯಾತ್ಮ ದೀಕ್ಷೆಗೆ ಕಾಲಿಡ್ಬೇಕಾದ್ರೆ ಎಷ್ಟೋ ಸಲ ವಿಘ್ನಗಳು ಬರುತ್ತೆ. ತಂದೆ ತಾಯಿ ಬೇಡ ಅಂತಾರೆ, ಯಾಕೆ ಇವೆಲ್ಲ ಓದಿ ಏನು ಉಪಯೋಗ? ಸನ್ಯಾಸ ತಗೊಳ್ಬೇಕು ಅಂತಾನೆ ಅಲ್ಲ, ವೈರಾಗ್ಯ ಮಾರ್ಗ, ಲೌಕಿಕ ಬಿಟ್ಟು ಸ್ವಲ್ಪ ಅಲೌಕಿಕದ ಕಡೆ ಬರ್ಬೇಕು ಅಂತ ಮನಸ್ಸಿದ್ದಾಗ ಇದರ ತೊಡಕು ಇರುತ್ತಲ್ಲ, ಅದು ಬೇಡ ಇದು ಬೇಡ ಅಂತ ಯಾರು ತಡಿತಾ ಇರ್ತಾರೆ. ಹೆಂಡತಿ ಆಗ್ಬೋದು, ಮಕ್ಕಳಾಗ್ಬೋದು, ಯಾರ್ಯಾರು ಆಗ್ಬೋದು. ಆದ್ರೆ ಆ ಎಲ್ಲ ವಿಘ್ನ ಪರಿಹಾರ ಆಗಿ ನಮ್ಮ ದಾರಿ ಸುಗಮ ಆಗ್ಬೇಕು, ದೇವ್ರ ಕಡೆ ನಾವು ಬರ್ಬೇಕು ಅಂತ ಆದ್ರೆ ಈ ಶ್ಲೋಕ ಪಾರಾಯಣ ತುಂಬಾ ಮಾಡ್ಬೇಕು ಅಂತ ಅರ್ಥ. ಇನ್ನ ಸನ್ಯಾಸ ಸಿಗತ್ತೆ ಅಂತಲ್ಲ, ಅದು ಅಪೇಕ್ಷಿತ ಆದ್ರೆ ಅದು ಸಿಗತ್ತಿಲ್ಲ ಅಂತಲ್ಲ. ಆದ್ರೆ ಒಂದು ಅಧ್ಯಾತ್ಮ ಮಾರ್ಗಕ್ಕೆ ಬರ್ಲಿಕ್ಕೆ ವಿಶಿಷ್ಟವಾದ ಸ್ತೋತ್ರ ಇದು ಈ ಶ್ಲೋಕ, 7ನೇ ಶ್ಲೋಕ. ಹಾಗಾಗಿ 7ನೇ ಶ್ಲೋಕದ ಪಾರಾಯಣ ಬಹಳ ಮುಖ್ಯ. ಇದರ ಅಭಿಪ್ರಾಯವನ್ನ ಈಗ ರಾಯರು ಬಿಡಿಸೋದು ನೋಡೋಣ ಗೂಢಭಾವ ಪ್ರಕಾಶಿಕದಲ್ಲಿ. ಮೊದಲಿಗೆ ವಾಸುದೇವನ ಪರಿಚಯವನ್ನ ಮಾಡ್ತಾ, ಯೋ ವಾಸುದೇವ ನಾಮ ವಟು. ವಟು ಇನ್ನು ಅಂದ್ರೆ ಚಿಕ್ಕ ವಯಸ್ಸು, ಬ್ರಹ್ಮಚಾರಿ, ಆಗ್ಲೇ ಉಪನಯನ ಆಗಿದೆ. ಸನ್ಯಾಸ ಅಂದ್ರೆ ಏನರ್ಥ? ಸನ್ಯಾಸ ಶಬ್ದಕ್ಕೆ ತುಂಬಾ ಅರ್ಥ ಇದೆ ವಸ್ತುತಃ. ಅದಕ್ಕೆ ರಾಯರೇನ್ ಮಾಡ್ತಾರೆ, ತುರೀಯಾಶ್ರಮೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ತುರೀಯ ಶ್ರೀ ವಾಸುದೇವಾಯ ನಮಃ ಅಂತ ಹೇಳಿ ತೀರ್ಥವನ್ನು ತಗೊಳ್ಬೇಕಾದ್ರೆ ಈ ವಿಶ್ವಾಯ ನಮಃ, ತೇಜಸಾಯ ನಮಃ, ಪ್ರಾಜ್ಞಾಯ ನಮಃ, ತುರೀಯ ಶ್ರೀ ವಾಸುದೇವಾಯ ನಮಃ ಅಂತ ಈ ಪ್ರೋಕ್ಷಣೆ ಮಾಡ್ಕೊಳ್ಳೋದು ಇದೆ. ಆ ತುರೀಯ ಶ್ರೀ ವಾಸುದೇವಾಯ ನಮಃ ಅಂದ್ರೆ ತುರೀಯ ಅಂದ್ರೆ ಅರ್ಥ 4ನೇದು ಅಂತ ಅರ್ಥ. ಸನ್ಯಾಸ ಅಂದ್ರೇನು? 4ನೇ ಆಶ್ರಮ, ಅದಕ್ಕೆ ತುರೀಯ ಆಶ್ರಮ ಅಂತ ಕರೀತಾರೆ. ನಮಗೆ ಆಶ್ಚರ್ಯ, ಸನ್ಯಾಸ ಗೊತ್ತಿಲ್ವಾ 4ನೇ ಆಶ್ರಮ ಅಂತ? ಇದನ್ನು ಹೊಸದಾಗಿ ಏನ್ ಬರೀತಾರೆ ಅದ್ರಲ್ಲಿ ಅಂತ ಅನ್ನಿಸ್ಬಹುದು. ಆದ್ರೆ ಹಾಗಲ್ಲ. ರಾಯರು ಈ ತರ ಒಂದು ವಿವರಣೆ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಮಂದ ಬುದ್ಧಿ ಜನರಿಗೆ, ಅಂದ್ರೆ ಏನೋ ಗೊತ್ತಿಲ್ಲ ಅನ್ನೋರ್ಗೆ
ಅರ್ಥ ಆಗ್ಬೇಕು ಸರಿ, ಆದ್ರೆ ಸನ್ಯಾಸದ ಬಗ್ಗೆ ತೀರಾ ಗೊತ್ತಿಲ್ಲದೆ ಇರೋರು ಯಾರಿದ್ದಾರೆ? ಅದಕ್ಕೇನು ಅಭಿಪ್ರಾಯ ಅಂದ್ರೆ, ಸನ್ಯಾಸ ಅಂದ್ರೆ ಬರೀ ಇದೊಂದೇ ಅಲ್ಲ, ಗೃಹಸ್ಥನಾಗೆ ಸನ್ಯಾಸ ಆಚರಣೆ ಮಾಡ್ಬೇಕು. ಬ್ರಹ್ಮಚಾರಿಯಾಗಿಯೂ ಸನ್ಯಾಸ ಇರುತ್ತೆ, ವಾನಪ್ರಸ್ಥದಲ್ಲೂ ಸನ್ಯಾಸ ಇರುತ್ತೆ, ಸನ್ಯಾಸದಲ್ಲಂತೂ ಸನ್ಯಾಸ ಇದ್ದೇ ಇರುತ್ತೆ. ನಿಮ್ಗೆ ಎಲ್ಲಾ ಆಶ್ರಮದಲ್ಲಿ ಸನ್ಯಾಸ ಇದೆ, ಬರೀ ಸನ್ಯಾಸದಲ್ಲಿ ಅಷ್ಟೇ ಅಲ್ಲ. ನಮ್ಮ ಭ್ರಮೆ ಅದು, ಸನ್ಯಾಸ ಅಂದ್ರೆ ಅದು ಅವ್ರಿಗೆ ಮಾತ್ರ ಅಲ್ಲ. ಒಬ್ಬ ಬ್ರಹ್ಮಚಾರಿ ತನ್ನ ಸನ್ಯಾಸ ಧರ್ಮ ಪಾಲನೆ ಮಾಡ್ತಾನೆ. ಯಾವ ರೀತಿ? ಬ್ರಹ್ಮಚರ್ಯ ಅನ್ನೋದೇ ಅದು. ತಾನು ಯಾವುದೇ ಕಾಮನೆಗೆ, ಕ್ರೋಧಕ್ಕೆ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲ ಬಿಟ್ಟಿರ್ಬೇಕಲ್ಲ. ಇದನ್ನು ಬಿಟ್ಟಿರ್ಬೇಕು ಅಂತಾದ್ರೆ ಅದೊಂದು ನ್ಯಾಸನೇ, ಬಹಳ ಸಮ್ಯಕ್ ನ್ಯಾಸ, ಚೆನ್ನಾಗಿ ನ್ಯಾಸ ಹೊರಗೆ ಹಾಕೋದು, ಅದನ್ನ ಇಡೋದು, ಹತ್ರಕ್ಕೂ ಬರದೇ ಇರೋ ಹಾಗೆ, ಅದೇ ಸನ್ಯಾಸ. ಕೃಷ್ಣ ಅನೇಕ ಬಾರಿ ತಾನು ಭಗವದ್ಗೀತೆಯಲ್ಲಿ ಸನ್ಯಾಸ ಶಬ್ದಾರ್ಥವನ್ನು ವಿವರಿಸ್ತಾನೆ. ಸನ್ಯಾಸ ಅಂದ್ರೆ ಏನು? ಎಲ್ರೂ ಪಾಲಿಸ್ಬೇಕಾಗಿದ್ದು ಇದು ಕರ್ಮ ಸನ್ಯಾಸ ಯೋಗ ಅಂತೆಲ್ಲ ಹೆಸರಿದೆ ಭಗವದ್ಗೀತೆಯಲ್ಲಿ. ನೀವು ಮಾಡುವಂತಹ ಸಕಾಮ ಕರ್ಮ ಬಿಟ್ಬಿಡಿ, ನಿಷ್ಕಾಮ ಕರ್ಮ ಮಾಡಿ, ಸಕಾಮ ಕರ್ಮಗಳ ಸನ್ಯಾಸ ಮಾಡಿ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು. ಜ್ಞಾನಿಗಳೆಲ್ಲ ಸನ್ಯಾಸ ಅಂದ್ರೆ ಯಾವ್ದನ್ ಕರೀತಾರೆ? ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಅಂತ. ಕಾಮ್ಯ ಕರ್ಮ, ನಂಗೆ ಅದು ಬೇಕು ಇದು ಬೇಕು ಅಂತ ಫಲದ ಅಪೇಕ್ಷೆ ಇರುತ್ತಲ್ಲ, ಆ ಫಲಾಪೇಕ್ಷೆ ತೊರೆದು ನನ್ನ ಕರ್ತವ್ಯ, ನಾನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದೀನಿ, ನಾನು ಮಾಡ್ಬೇಕು, ಭಗವತ್ ಪ್ರೀತಿ ಆಗ್ಲಿ ಅಷ್ಟೇ. ಈ ಭಾವನೆಯಿಂದ ಮಾಡಿದ್ರೆ ಅದೇ ಸನ್ಯಾಸ ಅಂತ ಹೇಳ್ತಾರೆ. ಈ ಸನ್ಯಾಸ ಬ್ರಹ್ಮಚಾರಿಗೂ ಇರ್ಬೇಕು, ಮತ್ತೆ ಗೃಹಸ್ಥ, ವಾನಪ್ರಸ್ಥ ಎಲ್ರಿಗೂ ಇರ್ಬೇಕು. ಮತ್ತೆ ಗೃಹಸ್ಥನಿಗೆ ಎಂಥ ಸನ್ಯಾಸ? ತನ್ನ ಹೆಂಡತಿಯಲ್ಲಿ ಮಾತ್ರ ತಾನು ಆಸಕ್ತಿಯನ್ನ ತೋರ್ಬೇಕು, ಅದು ಶಾಸ್ತ್ರ ವಿಹಿತವಾಗಿ ಅಷ್ಟೇ, ಪರಸ್ತ್ರೀ ಇಲ್ಲ. ಇನ್ ಯಾವ ರೀತಿಯಲ್ಲೂ ಒಂದು ದರ್ಶನ, ಸ್ಪರ್ಶನ ಎಲ್ಲವೂ ನಿಷಿದ್ಧ. ಸನ್ಯಾಸ ಪಾಲನೆ ಇದೆ ಅಲ್ಲೂ. ಮತ್ತೆ ಕಾಮಕ್ರೋಧಾದಿಗಳಲ್ಲೂ ಸ್ವಸ್ತ್ರೀಯಲ್ಲಿ ಕಾಮ ಬಿಟ್ರೆ ಪರಸ್ತ್ರೀಯಲ್ಲಿ ಇಲ್ಲ. ಕ್ರೋಧ, ಲೋಭ, ಮೋಹ ಅದಂತೂ ಬಿಟ್ಟಿರ್ಲೇಬೇಕು. ಈ ತರ ಪ್ರತಿಯೊಂದು ಆಶ್ರಮದಲ್ಲಿ ಈ ಸನ್ಯಾಸ ಇದ್ದಾಗ ವಾಸುದೇವಾಚಾರ್ಯರು ಸನ್ಯಾಸದ ಬಗ್ಗೆ ಬುದ್ಧಿ ತೋರಿಸಿದ್ರು ಅಂದ್ರೆ ಏನರ್ಥ ಅಂತ ಪ್ರಶ್ನೆ. ಅವಾಗ ಹೇಳಿದ್ರು, ನೋಡಿ ಸನ್ಯಾಸ ಅಂದ್ರೆ ಇಲ್ಲಿ 2ನೇದು 3ನೇ ಆಶ್ರಮ ಅಲ್ಲ, ಇದು ಕೊನೆಯ ಆಶ್ರಮ ಅಂತ. ಈ ತರ ಒಂದೊಂದು ಶಬ್ದಕ್ಕೆ ಒಂದೊಂದು ಅರ್ಥ ಬರೀತಾರೆ ರಾಯರು ಅಂದ್ರೆ ಸುಮ್ನೆ ಅಲ್ಲ. ಅದ್ರ ಹಿನ್ನೆಲೆಯಲ್ಲಿ ತುಂಬಾ ಅಧ್ಯಯನ ಇದೆ. ಯಾಕೆ? ಅವರು ರಾಯರು ಗೀತಾ ವಿವೃತಿ ಗ್ರಂಥ ಬರೆದಿದ್ದಾರೆ. ಅಷ್ಟು ಭಗವದ್ಗೀತೆಗೆ ವಿವರಣೆ ಮಾಡಿದವರು, ಅಷ್ಟು ಅಧ್ಯಯನ ಮಾಡಿದವರು, ಈ ಗ್ರಂಥಕ್ಕೆ ಅರ್ಥ ಬರೀತಾ ಸಹಜವಾಗಿ ಬರೀತಾರೆ ಈ ಶಬ್ದನ. ಯಾಕಂದ್ರೆ ಅಷ್ಟು ಭಗವದ್ಗೀತೆಯಲ್ಲಿ ಸನ್ಯಾಸ ಶಬ್ದ ಕೇಳಿದ್ಮೇಲೆ ಅದೇ ಸಂಸ್ಕಾರ ಇದ್ದಾಗ, ಇದು ಬರೆದ್ರೆ ಡೌಟ್ ಆಗ್ಬಿಡತ್ತೆ ಪಾಪ ಜನರಿಗೆ ಅಂತ. ನಮಗ್ ಭಗವದ್ಗೀತೆ ಅಧ್ಯಯನ ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ನಮಗೆ ಡೌಟು ಬರಲ್ಲ ಆ ತರ. ಅದರಿಂದ ಓದ್ತಾ ಏನಾಗುತ್ತೆ ಅಂದ್ರೆ ಒಂದೊಂದು ಶಬ್ದಕ್ಕೆ ಅರ್ಥ ಹೇಳೋದೇ ಬಹಳ ಕಷ್ಟ ಆಗ್ಬಿಡುತ್ತೆ ಆ ತರ. ಇದಾದ್ಮೇಲೆ ಕೃತಹರಿ ನಮನಃ ಅಂತಿದೆ. ಕೃತಹರಿ ನಮನಃ, ದೇವರಿಗೆ ನಮಸ್ಕಾರ ಮಾಡಿದ್ವು. ಯಾಕೆ ದೇವ್ರ ನಮಸ್ಕಾರ ಮಾಡಿದ್ದನ್ನೆಲ್ಲ ಹೇಳ್ತಾರೆ? ಇದನ್ನ ಹೇಳೋ ವಿಷಯನ ಅಂತ ನಮ್ಗೆ ಅನ್ನಿಸ್ಬೋದು. ಆದ್ರೆ ಅಲ್ಲಿ ಒಂದು ಶಬ್ದ ಜೋಡಿಸ್ತಾರೆ ನೋಡಿ ರಾಯರಷ್ಟೇ. ಏನಂತ? ಅನುಜ್ಞಾನಾರ್ಥಕಂ. ಅದು ದೇವ್ರ ಅಪ್ಪಣೆ ಪಡ್ಕೊಬೇಕು, ದೀಕ್ಷೆ ಪಡಿಬೇಕು ಸನ್ಯಾಸ, ದೇವರೇ ನಿನ್ನ ಆಶೀರ್ವಾದ ಇರ್ಲಿ, ನಾ ದೀಕ್ಷೆ ತಗೊಂಡ್ಮೇಲೆ ನಾನು ಏನ್ ಕಾರ್ಯ ಮಾಡ್ಬೇಕು ಅದನ್ನ ಸಫಲವನ್ನಾಗಿ ಮಾಡುವಂತ ಅನುಗ್ರಹ ಮಾಡುವಂತ. ಅದಕ್ಕೆ ಅನುಜ್ಞಾರ್ಥಕಂ ಕೃತಂ ಹರೇಹೆ. ಅದು ಅಪ್ಪಣೆಗೋಸ್ಕರ ಈ ನಮಸ್ಕಾರ. ಅವ್ರು ನಮಸ್ಕಾರ ಮಾಡಿದ್ರು ಈಗ ಅಂತ ನೀವು ಮಾತಾಡೋದೇ ತಪ್ಪು ವಸ್ತುತಃ. ಯಾಕೆ ಅಂದ್ರೆ ಎಷ್ಟು ಸೂಕ್ಷ್ಮ ಇರುತ್ತೆ ಅನ್ಲಿಕ್ಕೆ ಒಂದೊಂದು ಶಬ್ದ ಆಡ್ಬೇಕಾದ್ರು. ಈಗ ಕೃತ ಹರಿ ನಮನ ಅಂದ್ರೆ, ಕೃತ ಅಂದ್ರೆ ಈಗ ಮಾಡಿದ್ದು ಅಂತ. ಶಾಸ್ತ್ರದಲ್ಲಿ ಕೃತ ಅನ್ನೋಲಿ ಕೃ ಅಂತ ಒಂದು ಮೂಲ ರೂಟ್ ಇದೆ, ಕಾರಣ ಮಾಡೋದು. ಕೃತ ಅಂತ ಒಂದು ಪ್ರತ್ಯಯ, ಅದು ವರ್ತಮಾನ ಅರ್ಥದಲ್ಲಿದೆ, ಅಂದ್ರೆ ಈಗ ಮಾಡಿದ್ದು ನಮಸ್ಕಾರ ಅಂತ. ಈಗ ಅಂತಂದ್ರೆ ಮಧ್ವಾಚಾರ್ಯರು ಪ್ರತಿನಿತ್ಯ ಪ್ರತಿ ಕ್ಷಣ ನಮಸ್ಕಾರ ಮಾಡ್ತಾನೆ ಇರ್ತಾರೆ. ಪ್ರತಿ ಕ್ಷಣ ನಮಸ್ಕಾರ ಮಾಡೋರ್ಗೆ ಈಗ ನಮಸ್ಕಾರ ಮಾಡಿದ್ರು ಅಂದ್ರೆ ತಪ್ಪಲ್ವ? ಯಾವಾಗ್ಲೂ ನಿದ್ರೆ ಮಾಡ್ತಾ ಇರೋರ್ಗೆ ಈಗ ನಿದ್ರೆ ಮಾಡಿದ್ರು ಅಂದ್ರೆ ಹಿಂದೆನೂ ಮಾಡಿದ್ರು ಮುಂದೆನೂ ಮಾಡ್ತಾ ಇದ್ದಾರೆ, ಈಗ ಯಾಕೆ? ಆ ತರ ಯಾವಾಗ್ಲೂ ನಿತ್ಯ, ಯಾವಾಗ್ಲೂ 3 ಕಾಯ ಮನಸ ವಾಚ 3 ಏನಿದೆ, ದೇಹ ಮಾನಸಿಕ ವಾಚನಿಕ, ಯಾವಾಗಲೂ ದೇವರ ಬಗ್ಗೆನೇ ವ್ಯಾಪಾರ ಅವ್ರದ್ದು, ಏಕಾಂತ ಭಕ್ತರದು. ಅಂಥವ್ರು ಈಗ ನಮಸ್ಕಾರ ಮಾಡಿದ್ರೆ ಏನ್ ಅರ್ಥ ಅಂದ್ರೆ, ಈಗ ನಮಸ್ಕಾರ ಮಾಡಿದ್ ಇನ್ನೂ ವಿಶೇಷವಾಗಿ. ಯಾಕೆ? ನಾನು ಸನ್ಯಾಸ ದೀಕ್ಷೆ ತಗೊಳ್ಲಿಕ್ಕೆ ಹೋಗ್ತೀನಿ, ಅಪ್ಪಣೆ ಕೊಡುವಂತ ಸ್ವಾಮಿ ಅಂತ. ಅದಕ್ಕೋಸ್ಕರ ಇಲ್ಲಿ ರಾಯರು ಅನುಜ್ಞಾರ್ಥಕಂ ಅಂತ ಬಹಳ ಸ್ವಾರಸ್ಯವಾಗಿ ಒಂದು ಶಬ್ದ ಆಡ್ತಾರಷ್ಟೇ. ಇದಾದ್ಮೇಲೆ ಅಚ್ಯುತ ಪ್ರೇಕ್ಷರ ಬಗ್ಗೆ ಹೊರಟೋಗ್ತಾರೆ ಮುಂದಿನ ವಿಚಾರ. ಅಂದ್ರೆ ಒಂದು ವ್ಯಾಖ್ಯಾನ ಬರಿಬೇಕು, ಒಂದು ಶ್ಲೋಕಗಳಿಗೆ ವಿವರಣೆ ಕೊಡ್ಬೇಕು ಅಂದ್ರೆ ಹೇಗ್ ಕೊಡ್ಬೇಕು, ಎಷ್ಟು ವಿಚಾರ ಮಾಡಿ ಒಂದ್ ಶಬ್ದ ಆಡ್ಬೇಕು, ಅದನ್ನ ಇಲ್ಲಿ ರಾಯರು ತೋರಿಸ್ತಾರೆ.
ಈ ತರ ಸುಧಾ ಟಿಪ್ಪಣಿಯಲ್ಲೂ ಹಾಗೆ ಅವರು ತುಂಬಾ ಮಾತಾಡೋದು ಅಂತಿಲ್ಲ, ಆದ್ರೆ ಮಾತಾಡಿದ್ದು ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಎಲ್ಲ ವಿಚಾರ ಮಾಡಿ ಇಷ್ಟು ನೋಡಿ ಇಷ್ಟು ಸಾಕು ಓದ್ಕೊಳ್ಳಿ ಅಂತ ಹಾಗಿರುತ್ತೆ. ಇಲ್ಲಿ ಏನ್ ವಿವರಣೆ ಮಾಡಿದ್ರು ಅವರ ಗುರುಗಳ ಬಗ್ಗೆ ನೋಡಿ, ನಿಮ್ಗೆ ಅವ್ರ ಹಿಂದಿನ ಘಟನೆ ಹೇಳ್ತೇನೆ. ಪಾರ್ಥ ಪೂಜ್ಯ ಅಂತ ಶಬ್ದ ಬಂತು. ಪಾಂಡವರ ಅರ್ಚನೆ ಮಾಡಿದ್ರು ಯಾವ ಕಾಲದಲ್ಲಿ? ಅದ್ ಹೇಗ್ ಸಾಧ್ಯ ಅಂದ್ರೆ, ಅದು ಹಿಂದಿನ ಜನ್ಮದಲ್ಲಿ ಪಾಂಡವರು ತಾವು, ಅದರಲ್ಲೂ ದ್ರೌಪದಿ ದೇವಿ ತಾನು ಅಡುಗೆ ಮಾಡ್ತಾ ಇದ್ಲು. ಅಡುಗೆ ಮಾಡಿದಾಗ ಈ ಬ್ರಾಹ್ಮಣ ಭೋಜನಕ್ಕೆ ಅವಳೇನು ಭಿಕ್ಷೆಯನ್ನ ಹಾಕ್ತಾ ಇದ್ಲು, ಅನ್ನಾದಿ ಭಿಕ್ಷೆಯನ್ನ, ಆ ದ್ರೌಪದಿ ದೇವಿಯ ಕೈಯಿಂದ ಭೋಜನವನ್ನ ಇಸ್ಕೊಂಡ ಬ್ರಾಹ್ಮಣರಾಗಿದ್ರಂತೆ ಯಾರೋ ಈಗಿನ ಅಚ್ಯುತ ಪ್ರೇಕ್ಷಾಚಾರ್ಯರು. ಅದರಿಂದ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಆ ದ್ರೌಪದಿ ದೇವಿಯ ಕೈಯಿಂದ ಅನ್ನ ಸ್ವೀಕಾರ ಮಾಡ್ಬೇಕು ಅಂದ್ರೆ ಎಷ್ಟು ಭಾಗ್ಯ ಬ್ರಾಹ್ಮಣನು. ಸಾಕ್ಷಾತ್ ಭಾರತೀ ದೇವಿ ಕೈಯಿಂದ ಸ್ವೀಕಾರ ಮಾಡ್ತಾ ಇರೋದು ಅಂದ್ರೆ ಭೋಜನ ಬಡಿಸೋದು, ಅದನ್ನು ಸ್ವೀಕಾರ ಮಾಡ್ತಾ ಇದ್ರು ಭಿಕ್ಷುಕರಾಗಿ. ಭಿಕ್ಷುಕ ಅಂತಂದ್ರೆ ಗೌರವ ಶಬ್ದ, ಭಿಕ್ಷೆ ಅಂತಂದ್ರೆ ಈಗಿನ ಕಾಲದ ಭಿಕ್ಷೆ ಅಲ್ಲ. ಆ ಭಿಕ್ಷೆ ಅನ್ನೋದಕ್ಕೆ ತುಂಬಾ ಅರ್ಥ ಇದೆ. ಅವ್ರು ಎಲ್ಲೂ ಸ್ವೀಕಾರ ಮಾಡಲ್ಲ ಸನ್ಯಾಸಿಗಳು. ಅವರು ಮನೆಗಳಿಗೆ ಹೋಗೋದು, ಅವ್ರು ಏನ್ ಕೊಡ್ತಾರೋ ಅಷ್ಟನ್ ಮಾತ್ರ, ಅವರು ಬೇಡೋದು ಇಲ್ಲ. ಅಯಾಚಿತ ವೃತ್ತಿ ಅಂತ, ಬೇಡ್ದೇನೆ ಏನ್ ಕೊಡ್ತಾರೋ ಅದನ್ನ. ಅಂಥ ಪಾಂಡವರ ಮನೆಯಲ್ಲಿ ಸಾಕ್ಷಾತ್ ದ್ರೌಪದಿ ದೇವಿ ಕೈಯಾರೆ ಬಡಿಸಿದ ಆ ಅನ್ನವನ್ನ ಸ್ವೀಕಾರ ಮಾಡಿದ ಮಹಾತ್ಮ ಬ್ರಾಹ್ಮಣ, ಶುದ್ಧ ಅಂತಃಕರಣ. ಎಂಥ ಮನಸ್ಸು ಶುದ್ಧ ಇರ್ಬೇಕು. ಅವ್ರ ಅನ್ನ ತಿನ್ಬೇಕು ಅಂದ್ರೆ, ಯಾಕಂದ್ರೆ ಶ್ರೋತ್ರಿಯ ಅನ್ನ ಬಯಸಿ ಹೋಗ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಧರ್ಮಶಾಸ್ತ್ರ. ನಮ್ಮ ಮನೇಲಿ ಊಟ ನಾವು ಮಾಡ್ತಾ ಇರ್ತೀವಿ ನಿಜ, ತುಂಬಾ ಬಡಿ ಮಾಡ್ತಾ ಶುದ್ಧರಾಗಿರ್ತಾರಲ್ಲ, ಅವ್ರ ಮನೆಗೆ ಹೋಗಿ ನಾವು ಊಟಕ್ಕೆ ಬರ್ತೀವಿ ಅಂತ. ಅವ್ರು ಅಯ್ಯೋ ಯಾಕಾರು ಬರ್ತೀರಿ ಅಂತ ಪಾಪ ಅವ್ರು ಅನ್ಕೊಂಡ್ರೆ ಕಷ್ಟ. ಅದನ್ನ ಅವ್ರಿಗೆ ಅನುಕೂಲ ಆಗಿದ್ರೆ ಬರ್ತೀವಿ ಅಂತ ಹೋದ್ರೆ ತಪ್ಪಿಲ್ವಂತ. ಯಾಕೆ? ಅವ್ರ ಮನೆ ಅನ್ನ ತಿಂದ್ರೆ ಅದೊಂದ್ ದೊಡ್ಡ ಭಾಗ್ಯ ಅಂತ. ಆ ತರ ಆ ಭಾವನೆಯಲ್ಲಿ ಈ ಬ್ರಾಹ್ಮಣರು ತಾವು ತಿಂದ್ರು. ಅಂಥ ಬ್ರಾಹ್ಮಣರೇ ಈಗ ಅಚ್ಯುತ ಪ್ರೇಕ್ಷಾಚಾರ್ಯರಾಗಿ ಬಂದಿತ್ತು. ಅಂದ್ರೆ ಇದ್ ಯಾಕೆ ಹೇಳಿದ್ರು ಅಂದ್ರೆ, ಈಗ ಮಧ್ವಾಚಾರ್ಯರಿಗೆ ಗುರುಗಳಾಗ್ಬೇಕು ಅಂದ್ರೆ ಅಚ್ಯುತ ಪ್ರೇಕ್ಷಾಚಾರ್ಯರು, ಅವರೊಂದು ಯೋಗ್ಯತೆ ಇರ್ಬೇಕಲ್ಲ. ಎಂಥ ಯೋಗ್ಯತೆ ಇತ್ತು ಅಂದ್ರೆ, ಹಿಂದೆ ಭೀಮಸೇನ್ ದೇವರ ಪತ್ನಿ ದ್ರೌಪದಿ ದೇವಿ ಅಂದ್ರೆ ತಾವೇ ಈಗ ಮಧ್ವಾಚಾರ್ಯರಾಗಿ ಶಿಷ್ಯರಾಗ್ತಾ ಇದ್ದಾರೆ, ಆದ್ರೆ ಹಿಂದಕ್ಕೆ ತಾವೇ ಅವರ ದೇಹವನ್ನೇ ಶುದ್ಧ ಮಾಡ್ಬಿಟ್ಟಿದ್ರು, ಅವ್ರ ಮನಸ್ಸು ಶುದ್ಧ ಆಗ್ಬಿಟ್ಟಿತ್ತು. ಆ ಶುದ್ಧರಾಗಿದ್ದಂತಹ ಆ ಬ್ರಾಹ್ಮಣರನ್ನ ಇಂದಿನ ದಿವಸ ಗುರುಗಳಾಗಿ ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಅದು ಅವ್ರನ್ನ ಅರಸ್ಕೊಂಡಿದ್ದು ಅಂದ್ರೆ ಅದು ಜಗದ್ಗುರುಗಳಿಗೆ ಗುರುಗಳು. ಎಂಥ ಆಶ್ಚರ್ಯ. ಅಂದ ಶುದ್ಧತೆ ಇದೆ, ಆದ್ರೆ ಒಂದು ಡೌಟು ಇದೆ. ಏನಂತ? ನಿರ್ಗುಣೋಪಾಸನೆ ಮಾಡ್ಬೇಕು ಅಂತಿತ್ತು, ಆದ್ರೆ ಅವ್ರ ಗುರುಗಳಿಂದ ಶಿಕ್ಷಣನೂ ಸಿಕ್ತು. ಇದು ತಪ್ಪು ಅಂತ ಅದನ್ನು ಹೇಳ್ತಾರೆ ಮುಂದೆ. ಹೀಗೆ ಪ್ರಾಜ್ಞಂ, ಪ್ರಾಜ್ಞರು ಅಂತಂದ್ರೆ ಯಾರನ್ನ ಕರಿಬೇಕು? ನಾವು ಸುಮ್ನೆ ಪ್ರಾಜ್ಞರು ಜ್ಞಾನಿಗಳು ಅಂದ್ಬಿಡ್ತೀವಿ ಯಾರನ್ನ, ಹಂಗ್ ಹೇಳೋ ಹಾಗಿಲ್ಲ. ಸಕಲ ಶಾಸ್ತ್ರ ಅಭಿಜ್ಞಂ, ಎಲ್ಲಾ ಶಾಸ್ತ್ರಗಳ ರಹಸ್ಯ ತಿಳಿದಿರೋನ್ಗೆ ಪ್ರಾಜ್ಞ ಅಂತ ಕರೀತಾರೆ. ಎಲ್ಲಾ ಶಾಸ್ತ್ರ ಅಂದ್ರೆ ಯಾವ್ದೋ ಬೇಡದೇ ಇರೋ ಶಾಸ್ತ್ರ ಅಲ್ಲ. ಅಧ್ಯಾತ್ಮ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಂದು ಶಾಸ್ತ್ರಗಳ ರಹಸ್ಯವನ್ನ ತಿಳಿದಿರ್ಬೇಕು. ಆ ರಹಸ್ಯ ತಿಳಿದಿದ್ರೆ ಮಾತ್ರ. ಮೇಲ್ನೋಟಕ್ಕೆ ಅರ್ಥ ಗೊತ್ತಿರೋನು ಪ್ರಾಜ್ಞ ಅಲ್ಲ, ಅದು ಆಳಕ್ಕೆ ಇಳಿದು ಇದು ಅರ್ಥ ಅಂತ ಹೇಳಲಿಕ್ಕೆ ಶಕ್ತಿ ಇರುವಂತಹ ಒಬ್ಬನಿಗೆ ಪ್ರಾಜ್ಞ ಅಂತ ಕರೀತಾರೆ. ಒಂದೊಂದು ಶಬ್ದದಲ್ಲೂ ಬಹಳ ತೂಕದ ಒಂದು ಅಭಿಪ್ರಾಯ ಇದೆ. ಇನ್ನು ಮುಂದೆ ಗುರು ಆಜ್ಞೆಯ, ಗುರುಗಳ ಆಜ್ಞೆಯಿಂದ ಅವರಿಗೆ ಅಲಂ ಅಂದ್ರೆ ಸಂದೇಹ ಹೋಗಿತ್ತು, ಅದನ್ನ ಬಿಡಿಸ್ತಾರೆ. ಏನಿದು ಅರ್ಥ ಆಗ್ಲಿಲ್ಲ, ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಗುರುಗಳ ಆಜ್ಞೆ ಆಗಿತ್ತು, ಇವ್ರಿಗೆ ಸಂದೇಹ ಹೋಯಿತು, ಏನ್ ಅರ್ಥ ಇದಕ್ಕೆ ಅಂದ್ರೆ, ಅದು ಇವ್ರ ಗುರುಗಳಿದ್ರಲ್ಲ ಅಚ್ಯುತ ಪ್ರೇಕ್ಷಾಚಾರ್ಯ ಗುರುಗಳು, ಅವರು ನಿರ್ಗುಣ ಬ್ರಹ್ಮನ ಉಪಾಸನೆ ಮಾಡ್ತಾ ಇದ್ರು. ಅಂದ್ರೆ ನಿರ್ಗುಣ ನಿರಾಕಾರ ಭಗವಂತನಲ್ಲಿ ಏನೂ ಇಲ್ಲ, ಯಾವ ಗುಣನೂ ಇಲ್ಲ, ಆನಂದ ಇಲ್ಲ, ಶಕ್ತಿ ಇಲ್ಲ, ಏನೂ ಇಲ್ಲ. ಅವನು ಒಂದು ಆಕಾರ ಇದೆಯಾ? ಇಲ್ಲ. ಮತ್ತೇನು? ಏನು ಇಲ್ದೇ ಇರೋದೇ ಅಷ್ಟೇ, ಅದೇ ಒಬ್ಬ ದೇವರು ಅಂತ. ಈ ನೋಡಿ, ಒಂದು ವಿಚಾರ ಮಾಡ್ಬೇಕು. ಒಂದು ವೇದವಾಕ್ಯ ಏನ್ ಹೇಳುತ್ತೆ, ಮೊನ್ನೆ ಸುಧಾಪಾಠದ ಇದು ಭಾಗವತಲೆಲ್ಲ ಬಂತು, ತಮ್ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ. ಯಾರ ಬಗ್ಗೆ ಹೇಗ್ ನಾವು ಉಪಾಸನೆ ಮಾಡ್ತೀವೋ ಹಾಗೆ ಫಲ ಸಿಗತ್ತೆ ಅಂತ. ಈಗ ಆನಂದ ಇಲ್ದೇ ಇರೋ ಒಂದು ಮೂರ್ತಿ ಹತ್ರ ಹೋಗ್ಬಿಟ್ಟು ನನಗೆ ಆನಂದ ಕೊಡಪ್ಪ ಸ್ವಾಮಿ, ಆನಂದ ಕೊಡುವುದು, ಆನಂದ ಕೊಡ್ತಾನೆ. ಅವನ ಹತ್ರನೇ ಆನಂದ ಇಲ್ಲ, ನಿರ್ಗುಣ ಅವನು. ಶಕ್ತಿ ಇದೆಯಾ? ಜ್ಞಾನ ಇದೆಯಾ? ಏನೂ ಇಲ್ಲ, ಒಂದು ಆಕಾರ ಇಲ್ಲ. ದೇವ್ರೇ ನನಗ್ ಕೊಡಪ್ಪ ನಿರ್ಗುಣ ಬ್ರಹ್ಮೋಪಾಸನೆ ಮಾಡ್ತಾ ಕೂತ್ರೆ ಆಗ ಸಿಗತ್ತ? ಸಿಗಲ್ಲ. ಒಂದು ಸಾಮಾನ್ಯವಾದ ಪ್ರಜ್ಞೆ ಸಿಗಲ್ಲ. ಅಷ್ಟೇ ಅಲ್ಲದೆ ನಿರ್ಗುಣೋಪಾಸಕ ಅನ್ನೋದು ತುಂಬಾ ಕಷ್ಟ. ನಿರ್ಗುಣೋಪಾಸನೆ ಯಾಕಂದ್ರೆ ನಿರ್ಗುಣ ಬ್ರಹ್ಮ ಕಣ್ಣಕ್ ಕಾಣಿಸ್ತಾನ ಹೇಳಿ? ಅಪರೋಕ್ಷ ಜ್ಞಾನ ಆಗಿದೆಯಾ? ಇಲ್ಲ. ಯಾಕೆಂದ್ರೆ ನಿರ್ಗುಣ ಬ್ರಹ್ಮ ಅಂತ ಹೇಳದ್ಮೇಲೆ ಅವ್ನ್ ಕಣ್ಣಕ್ ಕಾಣಿಸಲ್ಲ ಅಂತ ಅರ್ಥ. ಏನೂ ಗುಣ ಇಲ್ಲ, ಆಕಾರ ಇಲ್ದೇ ಇರೋ ಅವ್ನ್ ಕಣ್ಣಕ್ ಕಾಣಿಸ್ತಾನೆ ಅಂದ್ರೆ ಅವ್ನು ಹುಚ್ಚ ಅಂತಾನೆ. ಸಾಧ್ಯನೇ ಇಲ್ಲ.
ಹಾಗಾದ್ರೆ ಅಪರೋಕ್ಷ ಜ್ಞಾನಕ್ಕೆ ತುಂಬಾ ಪ್ರಯತ್ನ ಪಟ್ಟಂತೆ. ನನಗ್ ಒಂದ್ ದಿವಸ ನಿರ್ಗುಣ ಬ್ರಹ್ಮನ ನಾನು ನೋಡ್ಬಿಡ್ತೀನಿ, ನನಗ್ ಪ್ರತ್ಯಕ್ಷ ಆಗ್ತಾನೆ ದೇವ್ರು ಅಂತ. ಯಾರೋ ಅಚ್ಯುತ ಪ್ರೇಕ್ಷಾಚಾರ್ಯ ಗುರುಗಳು. ಕೊನೆಗೂ ಆಗ್ಲಿಲ್ಲ. ಅವ್ರಿಗೆ ಅರ್ಥ ಆಯ್ತು, ನಾನ್ ಎಡುವುದೇ, ನನ್ನ ಶಿಷ್ಯ ಎಡವಬಾರ್ದು ಅಂತ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಉಪದೇಶ ಕೊಟ್ರು. ತ್ವಂ ನಿರ್ಗುಣೋಪಾಸ್ತಿಂ ಅವಿಶ್ವಸ್ಯ ಸಗುಣಂ ಬ್ರಹ್ಮ ಉಪಾಸ್ವ. ಸಾಕಿ ನಿರ್ಗುಣ ಉಪಾಸನೆ ಬಿಟ್ಬಿಡು, ಅದ್ರ ಬಗ್ಗೆ ಅವಿಶ್ವಾಸ ತಾಳು, ಶ್ರದ್ಧೆ ಇಡಬೇಡ. ಸಗುಣಂ ಬ್ರಹ್ಮ ಉಪಾಸ್ವ, ಸಗುಣ ಬ್ರಹ್ಮನ ಉಪಾಸನೆ ಮಾಡು ಅಂತ ಇದು ಗುರುಗಳ ಆಜ್ಞೆ. ಹಾಗಾದ್ರೆ ಗುರುಗಳ ಆಜ್ಞೆಯಿಂದ ಸಂದೇಹ ಹೋಯ್ತು ಅಂತ ಅಷ್ಟೇ ಹೇಳಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಈ ಗುರುಗಳ ಆಜ್ಞೆ ಏನಾಯ್ತು ಅದನ್ನ ಇಲ್ಲಿ ರಾಯರು ಸರಿಯಾಗಿ ಆ ಪದಕ್ಕೆ ಏನ್ ಬೇಕೋ ಅದನ್ನ ಬಿಡಿಸಿದ್ದಾರೆ. ಇದಾದ್ಮೇಲೆ ಸತ್ತಪಸ್ತಪ್ತ ದೈವ, ಒಳ್ಳೆ ತಪಸ್ಸು ಮಾಡಿದ್ರು, ಅದರ ಫಲದಿಂದ ಭಗವಂತ ತೃಪ್ತಿ ಪಟ್ಟಿದ್ದ. ಏನ್ ಮಾಡಿದ್ದು ತಪಸ್ಸು ಅಂದ್ರೆ ಪ್ರಾಚೀನ ಸಮೀಚೀನ ತಪಸ್ಸು, ಅದು ಈ ಜನ್ಮ ತಪಸ್ಸಲ್ಲ, ಅದನ್ನು ತಿಳಿಸ್ಬೇಕಾಗಿದೆ. ಹಿಂದಿನ ಜನ್ಮ ತಪಸ್ಸು ದ್ರೌಪದಿ ದೇವಿಯ ಕಾಲದಲ್ಲಿ ಇದ್ದಾಗ ಯಾವ ಜನ್ಮ ತಪಸ್ಸಾಗಿತ್ತಲ್ಲ ಆ ಜನ್ಮ ತಪಸ್ಸಿನ ಬಗ್ಗೆ ಹೇಳಿದ್ದಾರೆ. ಆದ್ರಿಂದ ಸರ್ವಜ್ಞ ಶಿಷ್ಯರು ಇಂದಿನ ದಿವಸ ಅವ್ರಿಗೆ ಸಿಕ್ಕಿದ್ದಾರೆ. ಅದರಲ್ಲೂ ತಪಸ್ಸಿಗೆ ಮೆಚ್ಚಿ ಭಗವಂತ ಏನ್ ಮಾಡ್ತಾನೆ, ಇವ್ರಿಗೆ ಅಪೇಕ್ಷೆ ಇತ್ತು ಅಚ್ಯುತ ಪ್ರೇಕ್ಷರಿಗೆ ಏನಂತ, ನನಗೆ ಒಬ್ಬ ತತ್ವಜ್ಞಾನ ಸರಿಯಾಗಿ ಹೊಂದಿರೋ ಶಿಷ್ಯ ಬೇಕು. ಯಾಕೆ ಅವ್ರಿಗೆ ಅರ್ಥ ಆಯ್ತು, ನಾನು ಎಡೋಗ್ಬಿಟ್ಟೆ ಎಷ್ಟು ದಿವಸ, ತತ್ವಜ್ಞಾನ ಹೊಂದಿರೋ ಒಬ್ಬ ಶಿಷ್ಯ ಬೇಕು ಅಂತ ಬಹಳ ಇಚ್ಛೆ ಇತ್ತು. ಆಗ ಉಡುಪಿಲಿರುವಂತಹ ಅನಂತೇಶ್ವರ ಏನಿದ್ದಾರೆ ದೇವರು, ಅನಂತೇಶ್ವರನನ್ನ ಕುರಿತು ಧ್ಯಾನ ಮಾಡಿದ್ರು. ತಮ್ಮ ತಪಸ್ಸಿನಿಂದ ಒಲಿಸ್ಕೊಂಡು ಸಂತೋಷ ಆಯ್ತು. ಸೂಚನೆ ಕೊಟ್ಟ ದೇವರು, ಕಶ್ಚನ ತವ ಶಿಷ್ಯೋ ಭವಿಷ್ಯತಿ ತೇನ ತತ್ವಂ ವಿದ್ಧಿ. ನಿನ್ ತತ್ವಜ್ಞಾನ ಬೇಕು ಅಂತ ಅಪೇಕ್ಷೆ ಇದೆ, ನಿನ್ ಶಿಷ್ಯನ್ ಮುಖಾಂತರ ನಿಂಗೆ ಆ ವಿಷಯ ಗೊತ್ತಾಗತ್ತೆ, ನಿಂಗೊಬ್ಬ ಶಿಷ್ಯ ಬರ್ತಾನೆ ಅಂತ ದೇವರು ವರ ಕೊಟ್ಟ ಅಂತ ಆ ವರದ ಬಗ್ಗೆ ಅಲ್ಲಿ ಹೇಳಿದ್ದಾರೆ. ಇದೇ ದೇವರು ಸಂತುಷ್ಟ ಅಂದ್ರೆ, ನಾವು ತಪಸ್ ಮಾಡಿದಾಗ ಎರಡು, ಒಂದು ನಮ್ಮ ಒಳ್ಳೆ ಗುರುಗಳು ಸಿಗೋದು ನಮ್ಮ ಪುಣ್ಯದಿಂದ, ಇನ್ನೊಂದು ಒಳ್ಳೆ ಪುಣ್ಯದಿಂದ ಶಿಷ್ಯರು ಸಿಗೋದು, ಎರಡು. ಇಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಒಳ್ಳೆ ಸರ್ವಜ್ಞ ಆಚಾರ್ಯರು ಶಿಷ್ಯರು ಸಿಕ್ಕಿದ್ರು. ಅಂದ್ರೆ ಇದೆಲ್ಲ ಸಿಗಬೇಕು ಅಂದ್ರೆ ದೊಡ್ಡ ಪುಣ್ಯ ಇರ್ಬೇಕು, ಯಾವ್ದೇ ಸಿಗ್ಲಿಕ್ಕೂ. ಆ ಪುಣ್ಯದ ಬಗ್ಗೆ ಅಲ್ಲಿ ಹೇಳಿದ್ರು. ಅದು ಹಿಂದಿನ ಜನ್ಮದ ಪುಣ್ಯ. ಅಚ್ಯುತ ಪ್ರೇಕ್ಷಾಚಾರ್ಯರ ಬಳಿ ಬಂದೇ ಇದ್ದಾರೆ. ಸಹಜವಾನ್ ನಿಷೇಧಂ. ಈ ಸಹಜವಾನ್ ಅಂದ್ರೆ ಆಗ್ಲೇ ಹೇಳ್ದೆ ಸ್ವಾಭಾವಿಕವಾಗಿ ಅಂತ. ರಾಯರು ಬರೀತಾರೆ ಸಹಜವಾನ್ ಅಂದ್ರೆ ಏನರ್ಥ ಅಂದ್ರೆ ಅನುಜವಾನ್, ತಮ್ಮ ಇರೋಂತವನು ಅಂತ. ಆಗ್ಲೇ ತಮ್ಮ ಇದ್ದಾನೆ ಅಂತ. ಸಹಜವಾನ್ ತಮ್ಮ ಇದ್ದಾನೆ. ತಮ್ಮ ಇರುವಂತಹ ಈ ಯಾರು ವಾಸುದೇವಾಚಾರ್ಯರನ್ನ ಸನ್ಯಾಸ ತಗೊಳ್ಬೇಡ ಅಂತ ನಿಷೇಧ ಮಾಡ್ಲಿಕ್ಕೆ ಬರ್ತಾರೆ ಅಂತ. ಅಂದ್ರೆ ಅಭಿಪ್ರಾಯ ಇದು ಹೇತುಗರ್ಭ ವಿಶೇಷಣ ಅಂತ ಶಾಸ್ತ್ರದಲ್ಲಿ ಬಳಸ್ತಾರೆ. ಅಂದ್ರೆ ನೀವೊಂದು ಅರ್ಥ ಹೇಳ್ಬೇಕಾದ್ರೆ ಅಲ್ಲೇ ಕಾರಣನೂ ಕೊಟ್ಬಿಟ್ಟಿರ್ತೀರಿ, ಪ್ರಶ್ನೆ ಮಾಡ್ಬಾರ್ದು ಮುಂದಿನವರು. ಯಾಕಂದ್ರೆ ಕಾರಣ ಕೊಟ್ಬಿಟ್ಟಿದ್ದೀನಿ ಮೊದಲೇ. ಆ ಮೊದಲೇ ಕಾರಣ ಕೊಟ್ಟಿದ್ರಿಂದ ಹೇತು ಗರ್ಭದಲ್ಲೇ ಇದೆ, ಕಾರಣ ಆ ಗರ್ಭದ ಒಳಗಡೆನೆ ಸೇರಿಸ್ಕೊಂಡು. ಈ ಕೆಲವು ತುಂಬಾ ಬುದ್ಧಿವಂತರಿದ್ದಾಗ ಏನಂದ್ರೆ ಮುಂದಿನವರು ಪ್ರಶ್ನೆ ಕೇಳ್ಬಾರ್ದು. ಅದಕ್ಕೆ ಏನ್ ಮಾಡ್ತಾರೆ, ಮೊದಲೇ ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾತಾಡಿದಾಗ ಅವ್ನ ಹೆಂಗ್ ಕೇಳ್ತಾನೆ ಪ್ರಶ್ನೆ, ಯಾಕಂದ್ರೆ ನಾನು ಅದು ಉತ್ತರ ಹೇಳ್ಬಿಟ್ಟಿದ್ದೇನಲ್ಲ ಅಂತ. ಇದರ ಸುಮಾರು ಸಲ ನಡೆಯುತ್ತೆ ಹಾಗೆ. ಈಗ ಏನಂದ್ರೆ ಹೇಳೋದು, ಮೊದಲು ಹೊಗಳೋದು ಹೇಗೆ ಅಂದ್ರೆ ಒಬ್ರು ಗುರುಗಳ ಹತ್ರ ಹೋಗ್ಬೇಕು ಅಂತಿರುತ್ತೆ. ಶಾಸ್ತ್ರ ಹಾಗೆ ಮಾಡೋದು, ಗುರುಗಳ ಹತ್ರ ಸೇವೆ, ದೇವ್ರ ಹತ್ರ ಸೇವೆ. ಒಂದ್ ಕಥೆ ಹೇಳೋದು ಮೊದಲು, ನೋಡಿ ಅವ್ನ್ ಹಿಂಗ್ ಮಾಡದಂತೆ, ಅದಕ್ಕೆ ಈ ತರ ಎಲ್ಲ ಒಳ್ಳೇದಾಯ್ತಂತೆ, ಹಾಗೆ ಹೇಗೆ ಅಂತೆಲ್ಲ ಹೇಳೋದು. ಈ ಗುರುಗಳ ಸೇವೆಯನ್ನ ನಿಜವಾಗಿ ಚೆನ್ನಾಗಿ ಮಾಡ್ಬೇಕು ಅಂತ ಆಮೇಲೆ ಹೇಳೋದು. ಆ ಕೇಳ್ದವನ್ ಏನ್ ಮಾಡ್ತಾನೆ, ಪ್ರಶ್ನೆ ಮಾಡಲ್ಲ. ಓ ಯಾರು ಹಿಂಗ್ ಪಡೆದಿದ್ರಾ, ಇಷ್ಟೆಲ್ಲ ಹೇಳ್ತಿರಲ್ಲ ಗುರುಗಳ ಬಗ್ಗೆ, ಹೇಳಾಗೋಯ್ತಲ್ಲ ಒಂದ್ ಕಥೆ, ಗೊತ್ತಾಗೋಯ್ತಲ್ಲ. ಆ ಗೊತ್ತಾಗೋಯ್ತು ಅಂದ್ಮೇಲೆ ಅವ್ರಿಗೆ ವಿಶ್ವಾಸ ಮಾಡುತ್ತೆ. ಅಂದ್ರೆ ಇದನ್ನ ಹೇತುಗರ್ಭ ವಿಶೇಷ ಅನ್ಕೈತಾರೆ. ಮೊದಲೇ ಅವ್ರು ಮುಂದಿರೋನಿಗೆ ಪ್ರಶ್ನೆಗಳು ಬರೋದನ್ನ ಮೊದಲೇ ಉತ್ತರ ಕೊಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರೋದು. ಆತರ ಇಲ್ಲೊಂದು ಉತ್ತರ ಕೊಟ್ರು. ಯಾಕೆ ಸನ್ಯಾಸ ತಗೊಳ್ಬೇಕು ಅಂತ ವಾಸುದೇವಾಚಾರ್ಯ ಇದ್ರು. ಅಚ್ಯುತ ಪ್ರೇಕ್ಷಾಚಾರ್ಯ ಬಳಿ ಬಂದ್ರು. ಈ ಕಡೆ ತಂದೆ ತಾಯಿ ತಡಿಲಿಕ್ ಬಂದ್ರು, ತಪ್ಪ ಸರಿನಾ ಇದು ಅಂತ. ಈಗ ತಂದೆ ತಾಯಿಗಳು ಸರಿನಾ, ವಾಸುದೇವಾಚಾರ್ಯ ತೀರ್ಮಾನ ಸರಿನಾ? ಮೇಲ್ನೋಟಕ್ಕೆ ತಪ್ಪು ಅನ್ಸತ್ತೆ ಯಾರ್ದು, ವಾಸುದೇವಾಚಾರ್ಯ. ಯಾಕೆ? ತಂದೆ ತಾಯಿ ಒಬ್ನೇ ಮಗ ಇದ್ರೆ ಸನ್ಯಾಸ ಹೆಂಗೆ, ಕುಲ ಉದ್ಧಾರ ಆಗೋದು ಹೇಗ್ ಮತ್ತೆ ಮುಂದೆ? ಅದಕ್ಕೇನ್ ಮಾಡ್ಬೇಕು, ಕುಲ ಉದ್ಧಾರ ಆಗ್ಬೇಕು ಅಂದ್ರೆ ಇವ್ನ್ ಸನ್ಯಾಸ ತಗೊಳ್ಬಾರ್ದು ಅಂತ ಅರ್ಥ ವಾಸುದೇವಾಚಾರ್ಯ. ಆದ್ರೆ ತಮ್ಮ ಇದಾನಲ್ಲ, ತಮ್ಮ ಇದ್ಮೇಲೆ ಇನ್ನೊಂದ್ ಮಗು ಇದ್ಮೇಲೆ ತಗೊಳ್ಬೋದು. ಆದ್ರೆ ಅದನ್ನ ಯಾಕೆ ಹೀಗೆ ಹಾಕಿದ್ದಾರೆ ಅಂದ್ರೆ, ಅವ್ರು ಮುಂದೆ ಉತ್ತರ ಕೊಡ್ತಾರೆ ಅವ್ರ ಪ್ರಶ್ನೆಗೆ. ಯಾಕಂದ್ರೆ ಅವಾಗ ಒಬ್ರೇ ಇದ್ರು, ಯಾರೋ ವಾಸುದೇವಾಚಾರ್ಯ ಒಬ್ರೇ ಇದ್ರು. ಒಬ್ನೇ ಮಗನಿದ್ದಾಗ ಹೇಗ್ ತಗೊಳ್ತಿ ಹೋಗಿ ನಮ್ಮನ್ ಬಿಟ್ಟು ಅಂತ ತಂದೆ ತಾಯಿ ಕೇಳ್ತಾರೆ. ಅದನ್ನು ವರ್ಣನೆ ಮಾಡ್ತಾರೆ. ನಿಷೇಧಂ ಪುತ್ರ ಸನ್ಯಾಸಂ ಪ್ರತಿರೋಧಂ. ನಿಷೇಧಂ ಅಂದ್ರೆ ನಿಷೇಧ ಮಾಡ್ಲಿಕ್ಕೆ ಅರ್ಥ, ತಡಿಲಿಕ್ಕೆ ಅಂತ ಅರ್ಥ. ಇಲ್ಲಿ ಎಲ್ಲಾ ಕಡೆ ನಿಷೇಧ ಅಂದ್ರೆ
ಈ ಮಾಂಸ ಭಕ್ಷಣ ಮಾಡಬೇಡಿ ಅಂತ ನಿಷೇಧ. ಹಾಗೆ ಅಲ್ಲಿ ಸನ್ಯಾಸ ಬೇಡ ಅಂತ ನಿಷೇಧ ಅಂದ್ರೆ ನಿರೋಧಂ, ಪ್ರತಿರೋಧಂ, ತಡಿಲಿಕ್ಕೆ, ಮುಂದೆ ಬಂದು ನಿಲ್ಲಿಕ್ಕೆ, ಇಲ್ಲ ನೀವು ತಗೊಂಬಾರ್ದು ಅಂತ ಹೇಳಲಿಕ್ಕೆ ದ್ವಿವಾರಂ ಅಂತ ಹೇಳ್ತಾರೆ. ದ್ವಿಹಿ ಅನ್ನೋ ಶಬ್ದಕ್ಕೆ ಎರಡು ಅಂತಲ್ಲ, ಎರಡು ಬಾರಿ ಅಂತ ಅರ್ಥ. ಈಗ ಶಾಸ್ತ್ರದಲ್ಲಿ ವ್ಯಾಕರಣದಲ್ಲಿ ವಿಶೇಷ ಪ್ರಯೋಗ ಇದು. ಹೇಗೆ ಅಂದ್ರೆ ತ್ರಿಹಿ ಭುಂಕ್ತೆ, ಚತುಹು ಭುಂಕ್ತೆ, ದಿನಕ್ಕೆ 3 ಸಲಿ ಊಟ ಮಾಡ್ತಾನೆ, 4 ಸಲಿ ಊಟ ಮಾಡ್ತಾನೆ. ಆ 4 ಸಲ, 4 ಸಲಿ ಅಂತ ಸಲ ಅನ್ನೋ ಒಂದು ಶಬ್ದ ಅರ್ಥ ಬರುತ್ತಲ್ಲ, ಆ ಅರ್ಥ ಬರ್ಲಿಕ್ಕೆ ಈ ತರ ಶಬ್ದ ಬಳಸ್ತಾರೆ. ಇಲ್ಲ ಅಂದ್ರೆ ದ್ವೌ ಅಂತ ಹೇಳ್ತಾರೆ ಸಾಮಾನ್ಯ. ದ್ವೌ ಅಂತ, ದ್ವೌ ಅಂದ್ರೆ ಎರಡು, ದ್ವಿಹಿ ಅಂದ್ರೆ ಎರಡು ಬಾರಿ ಅನ್ನೋ ಅರ್ಥ ಸಿಗತ್ತೆ. ಅದು ವಿಶೇಷ, ಅದನ್ನ ಇಲ್ಲಿ ರಾಯರು ಬಿಡಿಸಿದ್ದಾರೆ. ಅದು ಕ್ರಿಯೆಯ ಆವೃತ್ತಿ ಅಂತಾರೆ. ಮತ್ತೆ ಅನ್ನೋ ತರ ಎರಡು ಬಾರಿ ಬಂದ್ರು ಅಂತ. ಯಾರು ಬಂದ್ರು? ಸ್ವತಾತಂ, ತನ್ನ ತಾತ ಅಂದ್ರೆ ತಂದೆ, ಅಂದ್ರೆ ಮಧ್ಯಗೇಹ ಭಟ್ಟರು ಬಂದಿದ್ದಾರೆ. ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಆ ಘಟನೆಯನ್ನು ಹೇಳ್ತಾರೆ. ಈಗ ಏನಾಯ್ತು ಅಂದ್ರೆ, ಅವತ್ತು ಬಂದ್ರು ಯಾರು? ತಂದೆ ಬಂದು ಸನ್ಯಾಸ ಬೇಡಪ್ಪ ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಾಡಿ ನಮಸ್ಕಾರ ಮಾಡ್ತಾರೆ, ಬೇಡಪ್ಪ ಸನ್ಯಾಸ ಬೇಡ, ತಗೊಳ್ಬೇಡ ಅಂತ. ತಕ್ಷಣ ವಾಸುದೇವಾಚಾರ್ಯ ಏನಂತಾರೆ, ಒಳ್ಳೇದಾಯ್ತು ನೀವು ಮಾಡಿದ್ದು, ದೇವರೇ ನೋಡಿ ನಿಮ್ಮಲ್ಲಿ ನಿಂತು ಮಾಡಿಸಿದಾನೆ ಅಂತ. ವಿಧಾತ್ರ ಸ್ವಯಮೇವ, ದೇವ್ರು ನಿಮ್ ಮುಖಾಂತರ ನನಗೆ ಸನ್ಯಾಸಕ್ಕೆ ಅಪ್ಪಣೆ ಕೊಡ್ಸೇ ಬಿಟ್ಟ ಈಗ ಅಂತ. ಅಲ್ಲೋ ಮಾರಾಯ, ನಾನು ಕೈ ಮುಗಿದು ಬೇಡ ಸನ್ಯಾಸ ಅಂದ್ರೆ ದೇವರೇ ನಿಮ್ಮ ಮುಖಾಂತರ ಸನ್ಯಾಸಕ್ಕೆ ಅಪ್ಪಣೆ ಕೊಡಿಸ್ತಾ ಅಂತ ಹೇಳ್ತಿಲ್ಲ, ಹೇಗೆ? ನೋಡಿ, ತಂದೆ ಯಾವತ್ತೂ ಮಗನಿಗೆ ನಮಸ್ಕಾರ ಮಾಡಲ್ಲ. ಅವ್ನ್ ಮಾಡಿದಾನೆ ಅಂದ್ರೆ ಅವ್ನು ಸನ್ಯಾಸ ತಗೊಂಡ್ಮೇಲೆ ನಮಸ್ಕಾರ ತಂದೆ ಮಾಡೋದು, ಇಲ್ಲಾಂದ್ರೆ ಯಾವುದೂ ಇಲ್ಲ. ಅದ್ರಲ್ಲಿ ತಾಯಿ ನಮಸ್ಕಾರ ಮಾಡಿದ್ರೆ ಉಲ್ಲೇಖ ಇಲ್ಲ ನೋಡಿ, ಅದೊಂದು ಗಮನಿಸ್ಬೇಕು. ತಂದೆ ಬಂದು ನಮಸ್ಕಾರ ಮಾಡಿದ, ನಮಸ್ಕಾರ ಮಾಡಿದ ಕೂಡಲೇ ಏನರ್ಥ ಇದಕ್ಕೆ? ಸನ್ಯಾಸ ಆದ್ಮೇಲೆ ಮಾಡ್ಲಿಕ್ಕೆ ನಮಸ್ಕಾರ ಇರೋದು ತಂದೆ. ಮುಂಚೆ ತಂದೆ ಮಗನಿಗೆ ಮಾಡಿದ್ದಾನೆ ಅಂದ್ರೆ ಅರ್ಥ, ನೀವು ಸನ್ಯಾಸಕ್ಕೆ ನನ್ಗೆ ಅಪ್ಪಣೆ ಕೊಟ್ಟಿದ್ದೀರಿ ಅಂತ. ಅದನ್ನ ಹೇಳ್ತಾರೆ, ಉತ್ತಮೇನ ಅಧಮೋ ನಮ್ಯಃ. ಉತ್ತಮರು ಅಧಮರಿಗೆ ನಮಸ್ಕಾರ ಮಾಡೋ ಹಾಗಿಲ್ಲ. ಉತ್ತಮ ಯಾರು? ತಂದೆ. ಅಧಮ ಯಾರು? ಮಗ. ಮಗನಿಗೆ ಹೇಗ್ ನಮಸ್ಕಾರ ಮಾಡಿದ್ರಿ? ಹಾಗಾದ್ರೆ ಮಗನನ್ನು ಉತ್ತಮ ಮಾಡೋದು ಹೇಗ್ ನೀವು? ಸನ್ಯಾಸ ಕೊಡಿಸಿದ್ಮೇಲೆ ಅಂತ ಉತ್ತರ ಇಲ್ಲ ಈ ಪ್ರಶ್ನೆಗೆ ಮಧ್ಯಗೇಹ ಭಟ್ರು. ತುಂಬಾ ಒಂಥರ ಆಗೋಯ್ತಂತೆ, ನೆನಪಿಸ್ಕೊಂಡ್ ಮಗನನ್ನ ಹಾಗೆ ಮನೆಗೆ ಹೋಗ್ಬಿಟ್ರಂತೆ. ಮತ್ತೆ ಕಳಬಳ, ಏನ್ ಮಾಡೋದು? ಆಗ ಬಂದು ಹೇಳ್ತಾರೆ, ಮಗನೇ ಹಾಗಲ್ಲಪ್ಪ ಅಂತ. ಆಗ ನಿಜವಾದ ಮಾತು ಬರುತ್ತೆ. ಏನಂದ್ರೆ, ಮೃತ ಅನೇಕ ಪುತ್ರಕೌ ಅನಾಥೌ ವೃದ್ಧೌ ಮಾತಾಪಿತರೌ ಆವಾಂ ಹಿತ್ವಾ ತವ ಪರಿವ್ರಜನಂನ ಧರ್ಮ. ಮಾತಾಡ್ತಾರೆ, ಯಾಕೆ ನಿನ್ ಸನ್ಯಾಸ ತಗೊಳ್ಳೋ ಧರ್ಮ ಅಲ್ಲ? ನಿಜ, ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿಶ್ರುತೋ ಶ್ರುತಃ. ಮನೇಲಿ ತಂದೆ ತಾಯಿ ಮಕ್ಕಳು ಎಲ್ಲ ಇದ್ದಾರೆ ಅನ್ಕೊಡಿ, ಅಥವಾ ತಂದೆ ತಾಯಿ ಇನ್ನೂ ಮದುವೆ ಆಗಿಲ್ಲ, ಸನ್ಯಾಸ ತಗೊಳ್ಬೇಕು ಅಂತ ಹೊರಟ, ವೈರಾಗ್ಯ ಬಂತ, ಆ ಕ್ಷಣ ಹೊರಟು ಬಿಡ್ಬೇಕು ಅಂತ ಶಾಸ್ತ್ರ ಆಗಿದೆ. ಯದ ಹರೇವ ಪ್ರವ್ರಜೇತ್. ನಿಜ, ಯಾವತ್ತು ಅವನಿಗೆ ಹೋಗ್ಬೇಕು ಅನ್ನಿಸ್ತೋ ಅವತ್ತು ಹೊರಟು ಬಿಡ್ಬೇಕು ಸನ್ಯಾಸ ಅನ್ಸ್ದಾಗ. ಆದ್ರೆ ನೀನ್ ಮಾಡ್ತಾ ಇರೋದು ಸರಿ ಇಲ್ಲ ಅಂತ. ಯಾಕೆ? ನಮ್ಗೆ ಹಿಂದೆ ಅನೇಕ ಮಕ್ಕಳು ಹುಟ್ಟಿ ಸತ್ತು ಹೋದ್ರು, ಅದನ್ನ ಹೇಳ್ತಾರೆ ಮಧ್ಯಗೇಹ ಭಟ್ರು. ಮೃತ ಅನೇಕ ಪುತ್ರಕವು, ಗಂಡು ಮಕ್ಕಳು ಹುಟ್ಟಿ ಹೋಗಿದಾರೆ ನಮ್ಗೆ. ನೀನ್ ಈಗ ಹುಟ್ಟಿದ್ಯಾ, ನಮ್ಗೆ ಅನಾಥರು, ನಮ್ಗೆ ಯಾರು ಇನ್ನೊಬ್ರು ರಕ್ಷಣೆ ಮಾಡೋರಿಲ್ಲ, ಅಂದ್ರೆ ಇನ್ನೂ ಬಂದಿಲ್ಲ ತಮ್ಮ. ಅಷ್ಟೆಲ್ಲ ವಯಸ್ಸಾಗಿದೆ ನಮ್ಗೆ. ಇಂಥ ತಂದೆ ತಾಯಿಗಳನ್ನ ಬಿಟ್ಟು ನೀನು ಸನ್ಯಾಸ ತಗೊಳ್ಳೋದು ಅನ್ಯಾಯ ಇದೆ, ಇದು ಧರ್ಮ ಅಲ್ಲ, ಶಾಸ್ತ್ರ ಒಪ್ಪಲ್ಲ ಇದನ್ನ. ಅದರಿಂದ ಇದೊಂದು ಎಚ್ಚರ. ಮನೆಯಲ್ಲಿ ತಂದೆ ತಾಯಿಗಳು ವಯಸ್ಸಾದವ್ರು ಇರ್ತಾರೆ, ನಾವು ಸನ್ಯಾಸ ಅಂತ ಅಂದ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಅವ್ರನ್ನ ಹೋಗ್ಬಿಟ್ರೆ ಅಲ್ಲ, ಅದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ಪೂರ್ಣೆ ಮಾಡದೇ ಇದ್ರೆ, ಅದು ಒಬ್ಬನೇ ಮಗನಿದ್ದು ಪೂರ್ಣೆ ಮಾಡದೇ ಇದ್ರೆ ಅದು ತುಂಬಾ ದ್ರೋಹ ಆಗುತ್ತೆ. ಅದೇ 2-3 ಜನ ಮಕ್ಕಳಿದ್ರೆ ಅದು ಸರಿ, ಇನ್ನೊಬ್ಬ ಇದಾನಲ್ಲ ನೋಡ್ಕೊಳ್ಲಿಕ್ಕೆ, ಅದು ಬೇರೆ. ಯಾರು ನೋಡ್ಕೊಳ್ಲಿಕ್ಕಿಲ್ಲ, ನಾನು ಹೋಗ್ಬಿಡ್ತೀನಿ ವೈರಾಗ್ಯ ಬಂತು ಅಂತ, ಅದು ಶಾಸ್ತ್ರ ಹೇಳಿಲ್ಲ. ಆದ್ರೆ ನೀವ್ ಮಾಡ್ತಾ ಇರೋ ಧರ್ಮ ಅಲ್ಲ ಅಂತ ಹೇಳ್ತಾರೆ ಇವ್ರು. ಹೇಳಿದಾಗ ಆ ತಂದೆಗೆ ಏನ್ ಹೇಳ್ತಾರೆ? ಅದಕ್ಕೆ ಯುವಯೋಹ ಮದ್ ಅನುಜಃ ಪಾಲಕಃ ಭವಿಷ್ಯತಿ. ನಿಮಗ್ ತಾನೇ ನನ್ನ ತಮ್ಮ ನೋಡ್ಕೊಂತಾನೆ, ನನ್ನ ತಮ್ಮ ನೋಡ್ಕೊಳ್ತಾನೆ, ಅದ್ರದ್ದು ಯೋಚನೆ ಇಲ್ಲ. ಅದಕ್ಕೆ ಅವ್ರು ಏನನ್ಬೇಕು? ಉತ್ತರ ಕೊಡ್ಲಿಕ್ಕಾಗಲ್ಲ. ಅಂದ ಅಭಿಪ್ರಾಯ, ಮುಂದೆ ತಮ್ಮ ಹುಟ್ಟುತ್ತಾನೆ ನೋಡ್ಕೊಳ್ತಾನೆ ಅಂತ ಒಬ್ರ ಅಭಿಪ್ರಾಯ ಪಡ್ತಾರೆ. ಇನ್ನೊಂದು ಇಲ್ಲ, ಆಗ್ಲೇ ತಮ್ಮನಿದ್ದ ಹಾಗಾಗಿ ಈ ಮಾತು ಬಂತು ಅಂತ. ಅದನ್ನ ನಾವು ಮಧ್ಯ ವಿಜಯದಲ್ಲಿ ವಿಶೇಷವಾಗಿ ತಿಳ್ಕೊಳ್ಳೋಣ, ಅದು ನಿಜವಾಗಿ ಏನಿದೆ ಅಂತ ಆ ಘಟನೆಯನ್ನ. ಅದನ್ನ ತವ ಪಾಲಕಃ ಭವಿಷ್ಯತಿ, ನಿಮ್ಮನ್ನ ಅವ್ನು ನೋಡ್ಕೊಳ್ತಾನೆ ನನ್ನ ತಮ್ಮ, ನಾನು ಸನ್ಯಾಸಕ್ಕೆ ಹೊರಡ್ತೀನಿ. ಅಷ್ಟೇ ಅಲ್ಲ, ಇನ್ನೊಂದ್ ಮಾತು ಹೇಳ್ತಾನೆ. ಏನು ಉತ್ತರ ಕೊಟ್ಟ ಅಂತ ಅಂದ್ರೆ, ತಂದೆ ಮಗನಿಗೆ ಸಂವಾದ ನಡೀತು, ನೀ ಮಾಡೋದ್ ಧರ್ಮ ಅಲ್ಲ, ಇಲ್ಲ ನಾ ಮಾಡೋದೇ ಧರ್ಮ ಅಂತ ಅವನು ಸಮರ್ಥನೆ ಮಾಡ್ತಾ ಹೋಗೋದು. ಅಷ್ಟೇ ಅಲ್ಲ, ಒಳ್ಳೆ ಕೆಲ್ಸಕ್ಕೆ ಜ್ಞಾನಿಗಳು ಯಾವತ್ತೂ ತೊಂದರೆ ಕೊಡಲ್ಲ.
ನೀವು ಜ್ಞಾನಿಗಳು, ನೀವು ಬಂದು ನನ್ ಸನ್ಯಾಸ ತಗೊಳ್ಳುವಂತ ಮಂಗಳ ಕೆಲಸಕ್ಕೆ ತಡೆ ಹಿಡಿತಾ ಇದೀರಲ್ಲ, ಇದು ಸರಿಯಲ್ಲ ಅಂತ ಈ ತರ ಎಲ್ಲ ಉತ್ತರ ಕೊಟ್ಟಾಗ ಏನ್ ಮಾಡೋದು? ಸುಮ್ಮನೆ ಆಗ್ಬಿಟ್ಟು ಮಾತಾಡ್ಲಿಕ್ಕೆ ಆಗ್ಲಿಲ್ಲ, ಮೌನ. ಯಾರಿಗೆ? ಮದ್ದೆಗೆ ಭಟ್ಟರಿಗೆ ಮೌನ. ಆದ್ರಿಂದ ಇಂತಹ ಸರಿಯಾದ ಉತ್ತರ ಕೊಟ್ಟು ತಂದೆಯನ್ನ ಮೌನ ಮಾಡಿಸಿದ ಆ ವಾಸುದೇವಾಚಾರ್ಯರ ಅನುಗ್ರಹ, ಅವರ ಆಶೀರ್ವಾದ, ರಕ್ಷಣೆ ಯಾವಾಗ್ಲೂ ಇರ್ಲಿ ಅಂತ ಹೇಳಿ ಮಾಂ ಅವತಾತ್ ಅಂತ ಹೀಗೆ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಇಲ್ಲಿ ವ್ಯಾಕರಣದಲ್ಲಿ ಈ ಅಂತ ಅವರಕ್ಷಣೆ ಅಂತ ಬರ್ತಾರೆ. ಅವತಾತ್ ಅಂತ ನಮ್ಮನ್ನ ಕಾಪಾಡ್ಲಿ ಅಂತ. ಈ ಅನ್ನೋದಕ್ಕೆ ಸುಮಾರು ಅರ್ಥ ಇದೆ. ಇದನ್ನೆಲ್ಲ ಈ ಗುರುಕುಲದಲ್ಲಿ ಮೊದಲನೇ ವರ್ಷ ಮಣಿಮಂಜರಿ ಪಾಠ ಆಗ್ಬೇಕಾದ್ರೆ ಇದನ್ನ ಕಳಿಸ್ತಾರೆ. ಅಲ್ಲೂ ಹೇಳಿದೆ, ಮಣಿಮಂಜರಿ ಪಾಠದಲ್ಲಿ ಈ ತರ ಒಂದು ಶಬ್ದ ಬಂದಿತ್ತು. ಅಂದ್ರೆ ಎಷ್ಟರ್ಥ ಇರತ್ತೆ? ಇದೊಂದು ಉದ್ದ ಲೈನ್ ಕೊಟ್ಟಿದ್ದಾರೆ, ನೀವು ಅದು ನೋಡ್ಬೇಕು. 51ನೇ ಪೇಜಲ್ಲಿ ರಕ್ಷಣ, ಗತಿ, ಕಾಂತಿ, ಪ್ರೀತಿ, ತೃಪ್ತಿ, ಅವಗಮ, ಪ್ರವೇಶ, ಶ್ರವಣ, ಸ್ವಾಮ್ಯರ್ಥ, ಯಾಚನ, ಕ್ರಿಯಾ, ಇಚ್ಛಾದೀಪ್ತ್ಯವಾಪ್ತಿ, ಆಲಿಂಗನ, ಹಿಂಸಾ, ದಾನ, ಭಾಗ, ವೃದ್ಧಿಶು. ಇಷ್ಟರ್ಥ ಇದೆ ಯಾವಧಾತುಗೆ, ಅದಕ್ಕೆ ಇದನ್ನ ಬಳಸೋದು. ಸುಮ್ನೆ ಕ್ರಿಯಾಪದವನ್ನು ಹೇಗಂದ್ರಾಗೆ ಬಳಸಲ್ಲ. ಅಂತ ಯಾಕೆ ಬಳಸ್ತಾರೆ ನೋಡಿ? ರಕ್ಷಣ ಇದೆ, ಕಾಂತಿ, ಪ್ರೀತಿ, ತೃಪ್ತಿ, ಪ್ರವೇಶ, ಸ್ವಾಮ್ಯರ್ಥ, ಯಾಚನ, ಹೀಗ್ ಬೇಕಾದಷ್ಟು ಅರ್ಥ ಇದೆ ಇದಕ್ಕೆ. ಇಷ್ಟರ್ಥ ಇದ್ದಾಗ ನೀವು ಯಾವ್ದಾರ ಅರ್ಥವನ್ನು ತಗೊಂಡು ಇದಕ್ಕೆ ವ್ಯಾಖ್ಯಾನ ಮಾಡ್ಬೋದು. ಬರೀ ರಕ್ಷಣೆ ಮಾಡ್ಲಿ ಅಂತ ಅಷ್ಟೇ ಅಲ್ಲ, ನನಗೆ ತೃಪ್ತಿಯನ್ನ ಕೊಡು, ನನಗೆ ಪ್ರೀತಿಯನ್ನ ಉಂಟು ಮಾಡು ವಾಸುದೇವಾಚಾರ್ಯರೇ, ನನಗೆ ವೃದ್ಧಿಯನ್ನ ಉಂಟು ಮಾಡು ಜೀವನದಲ್ಲಿ, ಹೀಗೆ ಏನ್ ಬೇಕಾದ್ರೆ ಅರ್ಥ ಮಾಡ್ಬೋದು ಈ ಒಂದು ಕ್ರಿಯಾಪದ ಇಟ್ಕೊಂಡು. ಅದಕ್ಕೋಸ್ಕರ ಅನ್ನೋದನ್ನು ಬಳಸಿದ್ದಾರೆ. ಇದೊಂದು ವಿಶೇಷ. ಹೀಗೆ ಈ 7ನೇ ಶ್ಲೋಕದಲ್ಲಿ ವಾಸುದೇವಾಚಾರ್ಯರ ಸನ್ಯಾಸದಲ್ಲಿರುವಂತಹ ನಿಶ್ಚಯ, ಒಂದು ಕಡೆ ನಿಶ್ಚಯ ಮಾಡಿದ್ರೆ ಯಾರು ಬಂದು ತಡೆದ್ರು ಒಪ್ಲಿಲ್ಲ. ಅದಕ್ಕೂ ಸರಿಯಾದ ಉತ್ತರ ಕೊಟ್ಟು ಧರ್ಮ ಮಾರ್ಗದಲ್ಲೇ ತಾವು ಮುಂದುವರೆದ್ರು. ಅವತಾರಕಾರಿ ಆಗ್ಬೇಕಾಗಿತ್ತು. ಇದಾದ್ಮೇಲೆ ಸನ್ಯಾಸಕ್ ಮನಸ್ ಮಾಡಾಗಿದೆ, ಆಯ್ತು. ತಂದೆ ತಾಯಿಗಳಿಗೆ ಉತ್ತರ ಇಲ್ಲ. ಇನ್ನು ಮುಂದೆ ಏನಾಗತ್ತೆ? ಸನ್ಯಾಸ ಅವರು ಸ್ವೀಕಾರ ಮಾಡ್ತಾರೆ. ಮಾಡಿದಾಗ ಅವ್ರ ಹೆಸರೇನು? ಸನ್ಯಾಸ ಸ್ವೀಕಾರ ಮಾಡಿದ್ಮೇಲೆ ವಾಸುದೇವಾಚಾರ್ಯರ ಹೆಸರು ಏನಾಗತ್ತೆ? ಇವರು ಸರ್ವಜ್ಞಾಚಾರ್ಯರು ಅಂತ ಕರೀತಾರೆ. ಅದು ಯಾಕೆ ಅಂದ್ರೆ ವಿಶ್ವಜ್ಞ ಅಂತ ಅಲ್ಲಿ ಮಧ್ವಜಲ್ಲಿ ಬಳಸ್ತಾರೆ. ವಿಶ್ವಜ್ಞ ಅಂತ ಅಂದ್ರೆ ಒಬ್ಬ ಅಕುಶಲನಾದ ವ್ಯಕ್ತಿ ತಾನು ಒಂದು ಕಂಬ ಹತ್ಕೊಂಡು ಹೋಗಿ ಅನಂತಾಸನ ದೇವರ ಮುಂದಿರುವಂತ ಧ್ವಜಸ್ತಂಭ ಏನಿದೆ ಅದಕ್ಕೆ ಹತ್ಕೊಂಡು ಹೋಗಿ ಮೇಲೆ ಹೇಳ್ತಾರಲ್ಲ, ಕುಣಿತ ಆಗ ಅವನು ಮುಂದೆ ಸರ್ವಜ್ಞ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಸರ್ವಜ್ಞಾಚಾರ್ಯರು ಅಂತ ಬಂದಿರೋದು. ಅದು ಬಿಟ್ರೆ ತಂದೆ ತಾಯಿ ಇಟ್ಟಿದ್ದು ವಾಸುದೇವ ಅಂತಾನೆ ಹೆಸರು. ಇನ್ನು ಸನ್ಯಾಸಕ್ ಬಂದಾಗ ಏನ್ ಹೆಸರು ಬಂತು ಅನ್ನೋದನ್ನ ತಿಳ್ಕೊಳ್ಬೇಕು. ಅದನ್ನ ನಾಳೆ ದಿವಸ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ. ಧನ್ಯವಾದಗಳು. ಜೈ ಶ್ರೀ